ಪ್ರಪಂಚ ಪರ್ಯಟನೆ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಹಾಗೂ ಟೆಲಿವಿಷನ್ ಕಲ್ಚರಲ್ ಸ್ಪೋರ್ಟ್ಸ್ ಕ್ಲಬ್ ಅರ್ಪಿಸುವ ಮಹಿಳಾ ಮಹಿಮೆಗಾನ. ಶಕ್ತಿಯ ಸ್ವರೂಪವೇ ನೀನು ಅಮ್ಮ, ಸೃಷ್ಟಿಯ ಸ್ಪಂದನವೇ ನೀನು ಅಮ್ಮ, ಧೈರ್ಯದ ದೀಪವಾಗಿ ಲೋಕ ಬೆಳಗಿಸುವೆ, ಭೂಮಿಯ ಗೌರವದ ಮಹಿಮೆ ನೀನೇ ಅಮ್ಮ. ಮಹಿಳಾ ದಿನದ ಈ ಪವಿತ್ರ ಕ್ಷಣದಲ್ಲಿ ಮಾನವ ಕುಲವೆಲ್ಲ ನಿನಗೆ ವಂದಿಸುತ್ತದೆ. ಜೀವನ ಸಾಗರ ದಾಟಿಸುವ ದಿವ್ಯ ತಾಯಿ, ನಿನ್ನ ಮಹಿಮೆ ಯುಗ ಯುಗಾಂತರ ಗಾನವಾಗುತ್ತದೆ. ಮಾತೆಯ ಮಡಿಲಲ್ಲಿ ಮನುಜನು ಹುಟ್ಟಿದ, ಪ್ರೀತಿಯ ಕಣ್ಣಲ್ಲಿ ಲೋಕವು ಅರಳಿದ, ದೇವಿಯ ರೂಪದಲ್ಲಿ ಧೈರ್ಯ ಹೊತ್ತವಳು, ಧರಣಿಯ ಧ್ವನಿಯಾಗಿ ಮಹಿಳೆ ಮೂಡಿದಳು. ಕೈಯಲ್ಲಿ ಕನಸುಗಳು, ಹೃದಯದಲ್ಲಿ ಬೆಳಕು, ಬಾಳಿಗೆ ಬಣ್ಣ ತುಂಬುವ ಅಮೃತದ ಹರಿವು, ಸಾಹಸದ ಪಥದಲ್ಲಿ ಹೆಜ್ಜೆ ಇಡುವವಳು, ಸಮಾಜದ ಗೌರವದ ಜ್ಯೋತಿ ಬೆಳಗಿಸುವವಳು. ಜ್ಞಾನವೇ ನಿನ್ನ ಆಯುಧ ಅಮ್ಮ, ಧೈರ್ಯವೇ ನಿನ್ನ ಅಜೇಯ ಶಕ್ತಿಯಮ್ಮ, ಸಮತೆಯ ಕನಸಿಗೆ ದಾರಿ ತೋರಿಸುವೆ, ಸಂಸ್ಕೃತಿಯ ದೀಪವಾಗಿ ನೀನೇ ಅಮ್ಮ. ಕಾಲದ ಹರಿವಿನ ದಿಕ್ಕು ಬದಲಿಸುವೆ, ಭವಿಷ್ಯದ ಬೆಳಕಾಗಿ ನೀನೇ ಅಮ್ಮ. ನಿನ್ನ ಹೆಜ್ಜೆಯಲ್ಲಿ ಹೊಸ ಯುಗ ಉದಯಿಸಲಿ, ಭಾರತದ ಭವ್ಯತೆ ನಿನ್ನಿಂದ ಅರಳಲಿ ಅಮ್ಮ. ಮಹಿಳೆಯ ಜಯ ಘೋಷ ಗಗನ ತಲುಪಲಿ, ಮಾನವ ಸಮಾಜವೆಲ್ಲ ಗೌರವ ಹಾಡಲಿ. ಶಕ್ತಿ, ಜ್ಞಾನ, ಪ್ರೀತಿಯ ಪಾವನ ರೂಪವೇ ಮಹಿಳೆಯ ಮಹಿಮೆ ಶಾಶ್ವತವಾಗಿ ಬೆಳಗಲಿ. ಜಗತ್ತಿನ ಮಹಿಳೆಯರಿಗೆಲ್ಲ ಜಯವಾಗಲಿ, ನಿಮ್ಮ ಕನಸುಗಳೆಲ್ಲ ನೆರವೇರಲಿ. ಆ ದೇವಾದಿ ದೇವತೆಗಳು ಆಯುಷ್ಯ, ಆರೋಗ್ಯ, ನೆಮ್ಮದಿ, ಸಮೃದ್ಧಿ ತುಂಬಿದ ಜೀವನ ಸದಾ ಕರುಣಿಸಲಿ. ಜಾನಕಿ ಕಾಲಂನಿಂದ ಹಿಡಿದು ಇಲ್ಲಿಯವರೆಗೆ ಯಾವಾಗಲೂ ನನ್ನನ್ನು ಮೂಕ ವಿಸ್ಮಿತಳಾಗಿಸಿರುವ ನಿಮ್ಮ ಭಾಷೆಯ ನಿರಂತರ ಅಭಿಮಾನಿ ನಾನು. ನಿಮ್ಮ ಒಂದೆರಡು ಮಾತಿಗೋಸ್ಕರ ಎಲ್ಲ ಕಾಯ್ತು. ನನಗಿಲ್ಲಿ ಮಾತಾಡಲಿಕ್ಕೆ ಇರುವ ಏಕೈಕ ಅರ್ಹತೆ ಅಂದರೆ
ನಾನು ಜಾನಕಿ ಅಂತ ಹೇಳೋ ಹೆಸರಲ್ಲಿ ಬಹಳ ವರ್ಷ ಅಂಕಣ ಬರೀತಿದ್ದೆ. ಅದು ಬರೀತಿದ್ದ ಕಾಲದಲ್ಲಿ ಮಾರ್ಚ್ 8ಕ್ಕೆ ಹಲವಾರು ಪತ್ರ ಬರೀತಾ ಇದ್ರು. ಜಾನಕಿ ಅಮ್ಮ ಬಂದು ನಮ್ಮ ಮಹಿಳಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಒಂದು ಸೀರೆ ಕೊಡ್ತೀವಿ ತಗೊಂಡು ಹೋಗ್ಬೇಕು ಇತ್ಯಾದಿ. ಬಟ್ ಎಲ್ಲಿ ಹೋದರೆ ಎಲ್ಲಿ ಅವಮಾನ ಆಗುತ್ತೋ ನಾನು ಹೋಗಿರಲಿಲ್ಲ. ಬಟ್ ನೋಡಿ, ಈ ವಿಧಿ ಬಿಡಲ್ಲ, ಇಲ್ಲಿ ಪುನಃ ಮಹಿಳಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗಾಗಿದೆ. ಇನ್ನೊಂದು ಅರ್ಹತೆ ಏನಂದರೆ, ನನ್ನ ಹೆಸರು ಗಿರೀಶ್ ಅಂತ, ನನ್ನ ಹೆಂಡತಿ ಹೆಸರು ಜ್ಯೋತಿ ಅಂತ. ನಾನು ಜ್ಯೋತಿ ಮತ್ತು ಜ್ಯೋತಿಯ ಗಂಡ ಗಿರೀಶ್ ಅಂತ ಜೋಗಿ ಅಂತ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅದು ನಾನು ಮಹಿಳೆಗೆ ಕೊಡುವಂಥ ಗೌರವ. ಮೂರನೇದು ಏನಂದರೆ, ನನ್ನ ಹೆಣ್ಮಕ್ಳಿಗೋಸ್ಕರ ಕೆಲಸ ಮಾಡಬೇಕು, ಅವರ ಸೇವೆ ಮಾಡ್ಕೊಂಡಿರಬೇಕು ಅಂತ ಮಾರ್ಚ್ 8ನೇ ತಾರೀಕು ಮದುವೆ ಆದ. ಇವತ್ತು ನನ್ನ ಮ್ಯಾರೇಜ್ ಆ್ಯನಿವರ್ಸರಿ. ಹೀಗಾಗಿ ಮಹಿಳಾ ದಿನವನ್ನು ಆಚರಣೆ ಮಾಡಲಿಕ್ಕೆ ನನಗೆ ಅರ್ಹತೆ ಇದೆ. ಇನ್ನೊಂದು ಏನಂದರೆ, 1 ತಿಂಗಳ ಕಾಲ ಗಿರಿಜಮ್ಮನ ಹತ್ರ ಕೂತ್ಕೊಂಡು ಅವ್ರ ಕಥೆನೆಲ್ಲ ಕೇಳಿದ್ದೀನಿ, ಅದನ್ನು ಪುಸ್ತಕ ಬರೆದಿದ್ದೀನಿ. ಬಹಳ ಒಳ್ಳೆಯ ಆ ಕಥೆ ಕೇಳಿದಿಂದಲೇ ಸ್ವಲ್ಪ ನನ್ನಲ್ಲಿ ಅವ್ರ ಬಗ್ಗೆ ಮತ್ತು ಎಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಜಾಸ್ತಿ ಆಗಿದೆ. ಎಷ್ಟು ಕಷ್ಟಪಡ್ತಾರೆ ಜೀವನದಲ್ಲಿ, ಎಷ್ಟು ಒದ್ದಾಟಗಳಿವೆ, ನಾವೆಷ್ಟು ಉಡಾಫೆಯಿಂದ ವರ್ತಿಸ್ತೀವಿ ಅಂತ. ನಾವು ತುಂಬ ಹಿಂದೆ ನೋಡಿದ್ರೆ ಜಗತ್ತಲ್ಲಿ ಹೆಣ್ಮಕ್ಳಿಗೆ ಯಾವತ್ತೂ ಗೌರವ ಕೊಡ್ತಿರಲಿಲ್ಲ. ಅವ್ರನ್ನ ಅಡುಗೆ ಮನೆಯಿಂದ ಆಚೆ ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಯಾರಾದರೂ ಮಾತಾಡ್ತಿದ್ದಾಗ ಅವ್ರು ಬಂದರೆ ನಿಂಗೇನು ಕೆಲಸ, ಒಳಗಡೆ ಹೋಗು ಅಂತ ಹೇಳ್ತಾ ಇದ್ರು. ಹಾಗೆ ಅವರ ಸೇನೆ ಇರಲಿಲ್ಲ, ಅವರಿಗೆ ತನಗೆ ಅನಿಸಿದ್ದನ್ನು ಹೇಳಲಿಕ್ಕೆ ಅವಕಾಶ ಇರಲಿಲ್ಲ. ಈಗ ಅದು ಸ್ವಲ್ಪ ಬೆಟರ್ ಆಗಿದೆ, ಇನ್ನೂ ಬೆಟರ್ ಆಗಬೇಕು. ಇಂಥ ಭಾಳ ಸಂತೋಷ ಏನಂದರೆ, ಈ ಕ್ಲಬ್ಬಲ್ಲಿ, ಇದು ಕ್ಲಬ್ ಅಂತ ಹೇಳೋದು ಗಂಡಸರ ಜಾಗ. ಇಲ್ಲಿ ಹೆಣ್ಣು ಮಕ್ಕಳ ನೋಡಿದಾಗ ಭಾಳ ಖುಷಿ ಆಗುತ್ತೆ. ನಾನು ಪ್ರೆಸ್ ಕ್ಲಬ್ಬಲ್ಲಿ ಹೇಳ್ತಾ ಇರ್ತೀನಿ, 4 ಮನೆಯವ್ರು ಕರ್ಕೊಂಬಂಡ್ರು ಅಂತ. ಅಲ್ಲಿ ಮನೆಯವ್ರು ಯಾವಾಗ ಬರ್ತಾರೆ ಅಂದರೆ, ಗಂಡ ತುಂಬ ಕುಡಿದಾಗ ಬೈಯೋದಕ್ಕೆ ಅಂತ ಬರ್ತಾರೆ ಹೊರತು ಬೇರೆ ಯಾವಾಗಲೂ ಬರಲ್ಲ. ಅಂಥ ಜಾಗವನ್ನು ಕ್ರಿಯೇಟ್ ಮಾಡಬೇಕು ಅಂತ ಅಧ್ಯಕ್ಷರಾದ ರವಿಗರಡಿಯವರು, ಕಾರ್ಯದರ್ಶಿಗಳಾದ ಲಿಂಗದೇವರು ಮತ್ತು ಇಡೀ ತಂಡ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಲಕ್ಷ್ಮಿಯವರು ಮತ್ತು ಅವ್ರ ತಂಡ ಕಟ್ಟಿದ್ದಾರೆ. ಇದು ಆದರೆ ಇವತ್ತು ನಾನು ಇಲ್ಲಿ ನೋಡಿದಾಗ, ಮಧ್ಯಾಹ್ನ ಬಂದು ನೋಡಿದಾಗ ಭಾಳ ಆಶ್ಚರ್ಯ ಆಯಿತು. ಎಷ್ಟು ಜನ ಇದ್ದಾರೆ ಇಲ್ಲಿ, ಎಷ್ಟೊಂದು ಮಂದಿ ಸೇರಿದ್ದೀರಿ, ಎಷ್ಟೊಂದು ಆಟಗಳಿವೆ, ಆ ರಂಗೋಲಿಗಳು, ಎದುರುಗಡೆ ಹಾಕಿದಂಥ ಸ್ತ್ರೀಯ ಒಂದು ಹೆಣ್ಣಿನ ಚಿತ್ರ ಇರುವಂಥ ರಂಗೋಲಿ. ಭಾಳ ಸಂತೋಷ ಆಯಿತು. ಈ ಸಂತೋಷವನ್ನು ನಾನು ಹಾಳು ಮಾಡೋಕ್ಕೆ ಇಷ್ಟಪಡಲ್ಲ, ಮಾತಾಡಿ ಎಂಜಾಯ್ ಮಾಡಿ. ನಿಮ್ಮ ದಿನ ಇದು, ನಿಮ್ಮ ದಿನದಲ್ಲಿ ನಮ್ಮ ಮೇಲೆ ನಿಮಗೆ ಕರುಣೆ ಇರಲಿ ಅಂಥೇಳಿ ನಾನು ಮಾತು ಮುಗಿಸ್ತೀನಿ. ನಾನೊಂದು ಸಿನಿಮಾ ಮಾಡಿದ್ವಿ, ನಾನು ಮತ್ತು ಲಿಂಗದೇವರು, ಕಾಡ ಬೆಳದಿಂಗಳು ಅಂತ. ಅದರಲ್ಲಿ ಅನನ್ಯ ಅವರು ನಟಿಸಿದ್ರು. ಅದು ಕೂಡ ಸ್ತ್ರೀ ಪ್ರಧಾನವಾದ ಒಂದು ಚಿತ್ರ. ಸೊ ಇದೆಲ್ಲ ನಮಗೆ ನಿಮ್ಮ ಬಗ್ಗೆ ಇರುವ ಗೌರವಕ್ಕೆ ಇರುವಂಥದ್ದು. ಮುಖ್ಯವಾಗಿ ನಾನು ಮಾಡಬೇಕು ಕೆಲಸ ನೀವು ಮಾಡಿದ್ದೀನಿ. ನಾನು ಇವತ್ತಿನ ಪ್ರಾಯೋಜಕರಿಗೆ ಮತ್ತು ಎಲ್ಲ ಹಣ ಕೊಟ್ಟವರಿಗೆ, ಈ ಕಾರ್ಯಕ್ರಮ ಆಗು ಮಾಡಿದವರಿಗೆ ಧನ್ಯವಾದ ಹೇಳಬೇಕಾಗಿತ್ತು. ಅಮ್ಮನೇ ಹೇಳಿಬಿಟ್ರು. ಸೊ ಅವರ ಪರವಾಗಿ ಅವರ ಮಾತನ್ನು ಮುಂದುವರಿಸಿ ಇದನ್ನು ಆಗು ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ. ಕಾಲದ ಹರಿವಿನ ದಿಕ್ಕು ಬದಲಿಸುವೆ, ಭವಿಷ್ಯದ ಬೆಳಕಾಗಿ ನೀನೇ ಅಮ್ಮ. ನಿನ್ನ ಹೆಜ್ಜೆಯಲ್ಲಿ ಹೊಸ ಯುಗ ಉದಯಿಸಲಿ, ಭಾರತದ ಭವ್ಯತೆ ನಿನ್ನಿಂದ ಅರಳಲಿ ಅಮ್ಮ. ಮಹಿಳೆಯ ಜಯ ಘೋಷ ಗಗನ ತಲುಪಲಿ, ಮಾನವ ಸಮಾಜವೆಲ್ಲ ಗೌರವ ಹಾಡಲಿ. ಶಕ್ತಿ, ಜ್ಞಾನ, ಪ್ರೀತಿಯ ಪಾವನ ರೂಪವೇ ಮಹಿಳೆಯ ಮಹಿಮೆ ಶಾಶ್ವತವಾಗಿ ಬೆಳಗಲಿ. ಜಗತ್ತಿನ ಮಹಿಳೆಯರಿಗೆಲ್ಲ ಜಯವಾಗಲಿ. ನಿಮ್ಮ ಕನಸುಗಳೆಲ್ಲ ನೆರವೇರಲಿ. ಆ ದೇವಾದಿ ದೇವತೆಗಳು ಆಯುಷ್ಯ, ಆರೋಗ್ಯ, ನೆಮ್ಮದಿ, ಸಮೃದ್ಧಿ ತುಂಬಿದ ಜೀವನ ಸದಾ ಕರುಣಿಸಲಿ. ಮೊದಲನೇದಾಗಿ ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಬೆಳಿಗ್ಗೆ ಬಂದಾಗ ಗಂಡು ಜನ್ಮವನ್ನು ಹಿಂಡಿ ರುಬ್ಬಾಕ್ಬಿಟ್ರು ನಾಗಲಕ್ಷ್ಮಿ ಮೇಡಮ್. ಅಯ್ಯೋ ಅವ್ರು ಆಮೇಲೆ ನಿಧಾನಕ್ಕೆ ಹೆಂಗಾದ್ರೂ ಇರಲಿ ಬೇಕಾಗ್ತಾರೆ ಅಂತ ಅಂದ್ಬಿಟ್ಟು ನೀವಿದ್ರೆ ಅಲ್ವಾ ನಾವು ಅಂತ ಹೇಳಿ ಸಮಾಧಾನವನ್ನು ಪಡಿಸ್ಬಿಟ್ಟಿದ್ದಾರೆ.
ಆದ್ರೂ ಏನಂತಂದರೆ ಒಂದು ತಾಯಿ, ನನ್ನ ತಾಯಿ, ನನ್ನ ವೈಯಕ್ತಿಕ ಕೆಲವು ಅನುಭವಗಳು ಹೇಳ್ತೀನಿ. ನನ್ನ ತಾಯಿ 97 ವರ್ಷ ಇವಾಗ, ಒಬ್ಬರೇ ಇರ್ತಾರೆ ಊರಲ್ಲಿ. ನಾನು ಊರಿಗೆ ಹೋಗ್ತಾ ಇರ್ಬೇಕಾದ್ರೆ ಗುಬ್ಬಿ ಹತ್ರ ಹೋದಾಗ ಫೋನ್ ಮಾಡ್ತೀನಿ, ಅವ ಬರ್ತಾಯಿದ್ದೀನಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅಂತ, ಬಾ ಮಗ ಅಂತ ಹೇಳ್ಬಿಟ್ಟು ಹೋಗೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಮುದ್ದೆ, ಬಿಸಿ ಬಿಸಿ ಮುದ್ದೆ ಮಾಡಿಕೊಡುತ್ತೆ. ಅಂದರೆ ಅಷ್ಟು ಕಾಳಜಿ ಇವತ್ತಿಗೂ ಒಂದು ನನ್ನ ತಾಯಿಯಾಗಿ ಅಷ್ಟೇ ಸಾಕು, ಇನ್ನೇನು ಬೇರೆ ಏನು ಬೇಡ ಅಂತ ಹೇಳಿ. ಇವತ್ತಿಗೂ ಕೂಡ ಮಕ್ಕಳನ್ನ ಏನೇ ಇದಾದರೂ ಕೂಡ ಆ ವಯಸ್ಸಲ್ಲಿ ನೀನು ಬಂದಾಗ ಬಿಸಿ ಬಿಸಿನೇ ಊಟ ಮಾಡಬೇಕು ಅನ್ನೋ ಒಂದು ಕಾಳಜಿ ಇದೆಯಲ್ಲ. ನನಗೆ 5 ಜನ ಅಕ್ಕಂದರು, 5 ಜನ ಅಕ್ಕಂದ್ರೂ ಕೂಡ ಇವತ್ತು ಹಾಗೇ ನನ್ನ ಭಾವಿಸ್ತಾರೆ. ನನಗೆ 2 ಹೆಣ್ಮಕ್ಳಿದ್ದಾರೆ. ಇದರಲ್ಲಿ ಒಬ್ಬಳು 4 ವರ್ಷ ಆಯಿತು US ಹೋಗಿ. 4 ವರ್ಷದಿಂದ ಅಲ್ಲಿ ಬೆಳಿಗ್ಗೆ ಎದ್ದರೆ ಟಿ ವಿ ಆನ್ ಮಾಡಿದ್ರೆ ಆ ಟ್ರಂಪ್ ಏನು ಮಾಡ್ತಾನೋ, ಯಾವಾಗ ಹೊರಕ್ಕೆ ಹಾಕ್ತಾನೋ, ಈ ಒಂದು ಆತಂಕ ಇರುತ್ತಲ್ಲ. ಆ್ಯಸ್ ಎ ಪೇರೆಂಟಾಗಿ ತುಂಬ ಕಷ್ಟ ಅದೆಲ್ಲ ಅನುಭವಿಸ್ಬೇಕಾದಾಗ. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನಾನು ಹೆಣ್ಮಕ್ಳು ಗಂಡ್ಮಕ್ಳು ಅದು ಇದು ಅಂತ ಹೇಳಲಿಲ್ಲ. ಆದರೆ ಒಬ್ಬರು ತುಮಕೂರಿನಲ್ಲಿ ಹಿರೇಮಠ ಅಂತ ಒಂದಿದೆ, ಹಿರೇಮಠದ ಸ್ವಾಮೀಜಿಗಳು ಒಂದು ದೊಡ್ಡದು ಹೋರ್ಡಿಂಗ್ ಹಾಕ್ಸಿದ್ರು, ಸುಮಾರು ವರ್ಷಗಳಿಂದ ಇತ್ತು. ಈಗ ಅದು ರೋಡೆಲ್ಲ ಕಿತ್ತಾಕಿ, ಏನು ನಿಮ್ಮ ಮಕ್ಕಳಿಗಾಗಿ ಆಸ್ತಿ ಮಾಡಿ, ಮಕ್ಕಳನ್ನೇ ಆಸ್ತಿಯಾಗಿ ರೂಪಿಸಿ ಅಂತ ಹೇಳಿ, ಅದ್ರ ಥರದಲ್ಲೇ ನಾನು ಕೂಡ ಅವರು ಹೆಣ್ಮಕ್ಳಾಗಲಿ ಇದು ಅಂತ ಹೇಳಿದಲ್ಲಿ ಅವರಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು. ಅವರಿಗೆ ಎಷ್ಟೋ ಏನೇ ಆದರೂ ಕೂಡ ನಾವು ಅವರನ್ನು ಬಿಡಬಾರ್ದು ಅನ್ನೋ ಒಂದು ಲೆಕ್ಕದಲ್ಲಿ 4 ವರ್ಷ ಒಬ್ಬ ತಂದೆಯಾಗಿ ಏನೇನು ಮಾಡಬೇಕಾಗಿರುತ್ತೋ ಅದನ್ನು ತಾಯಿ ನಮ್ಮನೇಲಿ ಎಲ್ಲರ ಹೆಣ್ಮಕ್ಳಂಗೆ ಅವರಮ್ಮ ಯಾವಾಗ್ಲೂ ಹಾಕ್ತಲೇ ಇರ್ತಾರೆ. ನೀನು 4 ವರ್ಷ ಆಯಿತು, ಇನ್ನೂ ದುಡಿಯೋಕ್ಕೆ ಶುರು ಮಾಡಲಿಲ್ಲ, ನಿಮ್ಮ ಅಪ್ಪ ಏನು ಮಾಡಬೇಕಿದೆ, ಅದನ್ನೆಲ್ಲ ಬ್ಯಾಲೆನ್ಸಿಂಗ್ ಮಾಡೋನು ಅಪ್ಪ ಆದವನ ಕರ್ತವ್ಯಗಳು ಇರ್ತಾವಲ್ಲ, ಅದು ಕೂಡ ಹೆಣ್ಮಕ್ಳಿಗೆ ಗೊತ್ತಿರಬೇಕು ಅನ್ನೋದು. ಇದು ಗೊತ್ತಿಲ್ಲ, ಯಾಕೆಂದರೆ ಇದಕ್ಕೆ ಹಿಂದಿದೊಂದು ಸೀರಿಯಲ್ ಇತ್ತಲ್ಲ, ಅದು ಕ್ಯೂಕಿ ಸಾಸ್ ಬಿ ಕಬಿ ಬಹುತಿ, ಇದೊಂದೇ ಸಾಕು ಅಲ್ವಾ. ನೀವು ಯಾವ ಮನೆಗಾದ್ರು ಸೊಸೆಯಾಗಿ ಹೋಗಿದಾಗ ನೀವು ಮುಂದೆ ಒಂದು ದಿವಸ ಅತ್ತೆ ಆಗ್ತೀರಿ. ಸೊಸೆಯಾಗಿ ಬಂದವಳಾಗಿದ್ದಾಗ ನಾನು ಹೆಂಗೆ ನೋಡ್ಕೊಂಡಿದ್ರು ಇನ್ನೊಂದು ಇದ್ದಾಗ ಅದು ತನ್ನಷ್ಟಕ್ಕೆ ತಾನೇ ತನ್ನಲ್ಲಿ ಬದಲಾವಣೆಗಳು ಹಾಕ್ತೇವೆ. ಅಂದರೆ ಇವತ್ತು ನಾವು ಏನೇನೇ ಅಂದ್ಕೋಬೋದು, ಮುಂದೆ ಅದೇ ನಮಗೆ ವಾಪಸ್ ಬರೋ ಅಂಥದ್ದು. ಇವತ್ತು ನಾವು ಒಳ್ಳೇದು ಮಾಡಿದ್ರೆ ನಾಳೆ ಒಳ್ಳೇದಾಗುತ್ತೆ, ಇವತ್ತು ನಾವು ಕೆಟ್ಟದ್ದು ಮಾಡಿದ್ರೆ ನಾಳೆ ಕೆಟ್ಟದ್ದಾಗುತ್ತೆ. ಅದು ಯಾವುದು ಗಂಡು ಹೆಣ್ಣು ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ ಅಂತ. ಸೊ ಹಾಗಾಗಿ ಇವತ್ತಿನ ಕಾಲಘಟ್ಟದಲ್ಲಿ ತೀರಾ ಅಷ್ಟೊಂದು ಯಾವುದೋ ಒಂದು ಘಟನೆಗಳು ಆಗಿರ್ಬೋದು. ಯಾರೋ ಅಪ್ಪ ಅಂದು ಒಂದು ಎಕ್ಸಾಂಪಲ್ ಹೇಳಿದ್ರು, ಏನು ಅಂತರ್ಜಾತಿ ವಿವಾಹ ಆದಾಗ ಹಂಗಾಯ್ತು ಹಿಂಗಾಯ್ತು ಅಂತ. ನಾನೇ ನಿಂತು ಹಲವಾರು ಅಂತರ್ಜಾತಿ ವಿವಾಹಗಳನ್ನು ಕಿಡ್ನ್ಯಾಪ್ ಮಾಡ್ಕೊಂಡೋಗಿ ಎಲ್ಲ ಮಾಡಿದ್ದೀವಿ. ಅವ್ರು ಅಚ್ಚುಕಟ್ಟೆ ಅಂದರೆ ಯಾತಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಅಂಥ ಸಂದರ್ಭಗಳು ಇರ್ತವೆ. ಕೆಲವು ದಿವಸ ಬೇಜಾರಾಗುತ್ತೆ, ಆಮೇಲೆ ಅವ್ರು ಒಳ್ಳೆ ರೀತಿಯಾಗಿ ಕುಟುಂಬನ ತಗೊಂಡೋದ್ರೆ ಅಕ್ಸೆಪ್ಟ್ ಆಗುತ್ತೆ. ಆಗಲಿಲ್ಲ ಅಂತ ಯಾವುದೋ ಒಂದು ಇನ್ಸಿಡೆಂಟನ್ನು ಕೆಟ್ಟದ್ದಾಗಿದ್ದೇನೆ ವೈಭವೀಕರಿಸಿ ಮಾತಾಡೋದೇ ಬೇಡ ಅಂತ ನನಗೆ ಅದು ದಟ್ ಈಸ್ ನೆಗೆಟಿವ್ ಅಂತ. ಇನ್ಯಾವುದೋ ಒಂದು ಇದರೊಳಗೆ ಈಗ ಚಿತ್ರದುರ್ಗದ ಹತ್ರ ಹೇಳಿದ್ರು, ಇಲ್ಲೇ ಕೆಂಗೇರಿ ಹತ್ರ ಇದೆ, ಅದು ಒಂದು ನನಗೆ ಒಂದು ಹೆಣ್ಮಕ್ಳನ್ನ ಹೊರಗಡೆ ಕೂರಿಸೋಂಥದ್ದು. ತುಂಬ ದೂರ ಹೋಗೋದು ಬೇಡ, ಕೆಂಗೇರಿ ಹತ್ರ ಇವತ್ತಿಗೂ ಇದೆ. ಅದು ಹೊರಗಡೆ ಕೂರಿಸ್ತಾರೆ ಅವ್ರಿಗೆ ಮಕ್ಕಳಾದಾಗ ಅಥವಾ ಅವರು ತಿಂಗಳದ್ದು ರಜೆ ಬಂದಾಗ ಹೊರಗಡೆ ಕೂರಿಸೋ ಒಂದು ಪದ್ಧತಿ ಇದೆ. ಅದು ಅನಿಷ್ಟ, ಅದು ಆದ್ರೂ ಮಾಡ್ತಾರೆ. ಬೆಂಗಳೂರಂಥ ಪಕ್ಕದಲ್ಲೇ ಇದ್ದಾಗಲೂ ಕೂಡ ಅಂಥದ್ದನ್ನು ವಿರೋಧ ಮಾಡೋಣ. ಕೆಟ್ಟದ್ದು ಯಾರೋ ಒಬ್ಬ ಗಂಡಸೋ ಹೆಣ್ಸೋ ಏನೋ ಮಾಡಿದ್ದನ್ನೇ ನಾವು ವೈಭವೀಕರಿಸಿ ಮಾತಾಡೋದು ಬಿಟ್ಟು ಒಂದು ಪಾಸಿಟಿವ್ ಆಗಿರುವಂಥದ್ದು. ಇವತ್ತು ನಾಗಲಕ್ಷ್ಮಿ ಅವರು ಇಲ್ಲಿ ಇರಲಿಕ್ಕೆ ಕಾರಣ ಅವ್ರ ತಂದೆನೂ ಇದ್ದೇನೆ ಅಂತ ಅವರೇ ಒಪ್ಕೊತಾರೆ. ಹಾಗೆಯೇ ನಾವು ಕೂಡ ಅನೇಕ ಸಂದರ್ಭಗಳಲ್ಲಿ ಇವತ್ತು ಸುಧಾಮೂರ್ತಿಯವರನ್ನು ನೆನೆಸ್ಕೋಬೇಕಂದ್ರೆ ನಮ್ಮ ರಾಜ್ಯದ ಮೊದಲ ಇಂಜಿನಿಯರ್ ಅಂತ ಹೇಳ್ತಾರೆ ಮಹಿಳಾ ಇದರೊಳಗೆ. ಹೆಂಗಾಯ್ತದು ಅವ್ರನ್ನ ನೆನೆಸ್ಕೋಬೋದಲ್ವ. ನಾವು ಒಬ್ಬಮ್ಮನ್ನು ನೆನೆಸ್ಕೊತೀವಿ, ರಾಣಿ ಹಬ್ಬಕ್ಕೆ ನೆನೆಸ್ಕೊತೀವಿ. ರಾಣಿ ಹಬ್ಬಕ್ಕೆ ಅವರು ನಿನ್ನೆ ಒಂದು ನಾಟಕ ಆಯಿತು. ಆ ನಾಟಕದಲ್ಲಿ ನಮ್ಗೆ ಆವಾಗಲೇ ನನಗೂ ಗೊತ್ತಾಗಿದ್ದು, ಮೊದಲ ಮಹಿಳೆ ಫ್ರೆಂಚ್ ಪೋರ್ಚುಗೀಸ್ ಅವರಿದ್ದ ವಿರುದ್ಧ ಹೋರಾಟ ಮಾಡಿದ ಮಹಿಳೆ ಅಂತ ಹೇಳ್ತಾರೆ. ಆ ಕಾಲದಿಂದಲೂ ಇದೆ ಅದು. ನಾವು ಅಕ್ಕಮಹಾದೇವಿ ಕಾಲದಿಂದಲೂ ಇದೆ, ಅದು ಹಿಂದಕ್ಕೆ ಹೋದರೂ ಇದೆ. ಎಲ್ಲ ಕಾಲದಲ್ಲೂ ಎಲ್ಲ ಕಾಲಘಟ್ಟದಲ್ಲೂ ಎಲ್ಲ ಥರದ್ದು ಹೋರಾಟಗಳು ಇದು ನಡೀತಲೇ ಹೋಗ್ತಿರ್ತವೆ. ಆಯಾ ಕಾಲಕ್ಕೆ ಏನೇನು ಬರುತ್ತೋ ಅದನ್ನು ನಾವು ಸ್ವೀಕರಿಸಬೇಕು, ನಮ್ಮ ಬದುಕನ್ನು ನಾವು ಕಟ್ಕೊಂಡು ಹೋಗ್ಬೇಕು, ಅಷ್ಟೇ ಸತ್ಯ. ಹಿಂದೇನೋ ಆಗಿತ್ತು, ಇವತ್ತು ಅದೇ ನಮ್ಗೆ ಆಗುತ್ತೆ ಅಂದರೆ ಆಗಲ್ಲ. ಅದು ಇವತ್ತು ನಮಗೆ ಹಿಂದೆ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಮಾಡುತ್ತಂತ ಇವತ್ತು ಯಾರು ಕೂತ್ಕೊಂಡ್ರೆ ಮಾಡ್ಕೊ ನೀನು ಅಂತ ಹೇಳಿ ಹೋಗ್ತಾರೆ. ಇವತ್ತಿನ ಕಾಲಘಟ್ಟ ಇಲ್ಲ, ಹಂಗಿಲ್ಲ. ಇವತ್ತು ಬೇರೆಯೇ ಬಯಸುತ್ತೆ ಸಮಾಜ.
ಸೊ ಹಾಗಾಗಿ ನಾವು ಇವತ್ತಿಗೆ ಹೇಗಿರಬೇಕೋ ಹಾಗೆ ಸ್ಪಂದಿಸ್ಕೊಂಡು ನಮ್ಮ ಬದುಕುಗಳನ್ನು ಕಟ್ಕೊಳ್ಳೋ ಲೆಕ್ಕದಲ್ಲಿ ಹೋದರೆ ಅದು ಹೆಣ್ಣು ಗಂಡು ಅನ್ನೋದು ಹೋಗಿ ಸಮಾನತೆ ಅನ್ನೋದು ನಿಜವಾಗ್ಲೂ ಕಾರ್ಯರೂಪಕ್ಕೆ ಬರುತ್ತೆ ಅಂತ ನಾನಂತೂ ನಂಬಿದ್ದೀನಿ. ನಾನು ನೆಗೆಟಿವ್ ಮಾತಾಡೋಕ್ಕೆ ಹೋಗಲ್ಲ. ನಾನು ಎಲ್ಲದು ಏನಾದ್ರು ಇದ್ದರೆ ಪಾಸಿಟಿವ್ ಇದ್ದರೆ ಹೇಳೋದು, ಇಲ್ಲ ಅಂತಂದ್ರೆ ಇಲ್ಲವೇ ಇಲ್ಲ. ನೆಗೆಟಿವ್ದು ಎಲ್ಲೋ ಒಂದು ಹಿಂಗೆ ಬಂದು ಹೋಗ್ಬೋದು ಬಿಟ್ಟರೆ ನಾವು ಇದಕ್ಕೆ ತುಂಬ ದೂರ. ಲಕ್ಷ್ಮಿಯವ್ರ ಬಗ್ಗೆ ಹೇಳ್ತಾ ಇದ್ದಾಗ ಒಂದು ಸಂಘಟನೆಯನ್ನು ಕಬಡ್ಡಿಗೆ ಹೋಲಿಸಿದ್ದಾರೆ. ಕಬಡ್ಡಿನ ಜ್ಞಾಪಿಸ್ಕೊಳ್ಳಿ, ಒಬ್ಬ ರೈಡರು 8 ಜನ ನಿಂತಿರ್ತಾರೆ ಕಾಲಿಡ್ದು ಎಳೆಯೋಕ್ಕೆ. ಹಾಗೆ ಅದು ಲಕ್ಷ್ಮಿಗೂ ಅನುಭವ ಆಗ್ತಿದೆ, ನನಗೂ ಅನುಭವ ಆಗ್ತಿದೆ. ಅದು ಸೊ 8 ಜನ ಕಾಲಿಡ್ದು ಎಳೆಯಕ್ಕೆ ನಿಂತಿರ್ತಾರೆ, ಅದನ್ನು ಮೀರಿ ನಿಲ್ಲಬೇಕಿದೆಯಲ್ಲ ಅದು ಕಬಡ್ಡಿ. ಸೊ ಹಾಗಾಗಿ ಅದನ್ನು ಮೀರಿ ಇವತ್ತು ಲಕ್ಷ್ಮಿಯವರಂತೂ ನಿಂತಿದ್ದಾರೆ. ನಾವೊಂದು ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ. ಇಲ್ಲಂತೂ ಅನೇಕ ಜನ ಕಾಲಿಡ್ದು ಎಳೆಯೋಕ್ಕೆ ನಿಂತಿದ್ದಾರೆ. ಅದೆಲ್ಲದನ್ನು ದಾಟಿ ನಾವು ಮುಂದೆ ಹೋಗಬೇಕಾಗಿದೆ. ಆ ಎಲ್ಲ ಸವಾಲುಗಳನ್ನು ನಾವು ಒಂದು ಪಾಸಿಟಿವ್ ಆಗಿ ತಗೊಂಡು ಎಲ್ಲ ಒಳ್ಳೆಯವರು ಸಹವಾಸ ಮಾಡಬೇಕು. ಮೇಯ್ನ್ ಇರೋದು ಅಲ್ಲಿ. ಒಳ್ಳೆಯವ್ರ ಜೊತೆ ಇದ್ದಾಗ ತನ್ನಷ್ಟಕ್ಕೆ ತಾನೇ ಆಗುತ್ತೆ. ಸಜ್ಜನರ ಸಹವಾಸ ಹೆಜ್ಜೆಯನ್ನು ಕುಡ್ದಂಗೆ ಅಂತಿರಲ್ವ, ಅದನ್ನು ಮಾಡ್ಕೊಂಡು ಹೋಗ್ಬಿಟ್ರೆ ಎಲ್ಲ ತನ್ನಷ್ಟಕ್ಕೆ ತಾನೇ ಹೋಗ್ತದೆ ಅಂತ ಹೇಳಿ ನಾನು ನನ್ನ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಎಲ್ರಿಗೂ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಒಂದು ದಿನ ಅಲ್ಲ, ಪ್ರತಿದಿನವೂ ಮಹಿಳೆಯರನ್ನ ಸೆಲೆಬ್ರೇಟ್ ಮಾಡೋಣ. ಬರೀ ಒಂದು ದಿನ ಅಷ್ಟೇ ಅಲ್ಲ, ಪ್ರತಿದಿನ ಸೆಲೆಬ್ರೇಟ್ ಮಾಡಬೇಕು, ಪ್ರತಿದಿನವೂ ಅವ್ರನ್ನ ಚೆರಿಷ್ ಮಾಡಬೇಕು. ಸೊ ಎಲ್ಲ ಪ್ರಪಂಚದಲ್ಲಿರೋ ಎಲ್ಲ ಮಹಿಳೆಯರಿಗೆ ನನ್ನ ಕಡೆಯಿಂದ ಹ್ಯಾಪಿ ವುಮೆನ್ಸ್ ಡೇ. ಹಾಗೆ ನಮ್ಮ KTV ವತಿಯಿಂದ ಮಹಿಳಾ ದಿನಾಚರಣೆ ಒಂದು ಕಾರ್ಯಕ್ರಮನ ಆಯೋಜಿಸಿದ್ರು, ತುಂಬ ಚೆನ್ನಾಗಿ ನಡೀತು. ಸೊ ಆಲ್ ದ ವೆರಿ ಬೆಸ್ಟ್. ಪ್ರತಿ ವರ್ಷವೂ ಇದೇ ಥರ ಸೆಲೆಬ್ರೇಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಮತ್ತೊಮ್ಮೆ ನನ್ನ ಕಡೆಯಿಂದ ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಾಕಶ್ಚಿತವಲ್ಲ. ಇದು ಅನಂತ ಪ್ರಪಂಚ, ಅಪಾರ ಅದ್ಭುತ ಅಚ್ಚರಿ, ಕಹಿ ಸಿಹಿ ತುಂಬಿದ ಲೋಕ, ಪ್ರಪಂಚ ಪರ್ಯಟನೆ.